ಮದುವೆ ಅದ ಯಾವನು ಕೆಮ್ಮಂಗಿಲ್ಲ. ಡೋಂಟ್ ವರಿ ಮಾಡ್ಕೊಬೇಡ ಬಿಡಿ ಕಾಮು. ಹ್ಞೂ ಕಣ ಬಾರ, ನನಗೂ ಕಾದು ಕಾದು ಸಾಕಾಯ್ತು. ಬಾ ಬೇಗ ಮನೆಗೆ ಹೋಗ್ಬಿಡೋಣ. ಅಯ್ಯೋ ಅಂದಾನಿ ಕಾಲ ಭೈರವೇಶ್ವರ, ಸ್ವರ್ಗಕ್ಕೆ ಒಂದೇ ಅಂಗಳ ಕೇಳಕ್ಕೆ ಅರ್ಧ ಕೇಳು ನೆನಪಾಗ್ತಿದೆ. ಅಯ್ಯೋ ಡವ 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 ಅಂತ ಹೊಡ್ಕೊತಿದ್ದೆ. ಇಷ್ಟಕ್ಕೆ ಡವ ಡವ ಅಂತ ಇದೆಯಲ್ಲ, ಮುಂದೆ ಏನಾದ್ರು ಪ್ರಸ್ತುತ ರೂಮ್ಗೆ ಹೊಟ್ಟೋದ್ರೆ ಎಲ್ಲಿ ಮೂರ್ಛೆ ಬಿದ್ದೋಯ್ತೀವೋ ಅಂತ ಭಯ ನನ್ಗೆ. ಮೂರ್ಛೆಗೆ ಬಿದ್ದೋದ್ರೆ ಏನೋ ಮಾಡೋದು? ನನ್ ತಾಕತ್ ಮಗ ಬಿಡೋದಿಲ್ಲ. ಪ್ಯಾಂಟ್ ಕಳ್ಚೆ ಮಂಚಕ್ಕೆ ಅಂದ್ರೆ 6 ತಿಂಗಳು ಜವಳಿ ಜವಳಿ ಮಕ್ಳು ಕೊಟ್ಬಿಡ್ತೀನಿ. ಮಜಾ ಮಾಡ್ಕೋತಾಗ ಮಾಡ್ಕೋತಾರೆ. ನನ್ಗಂತೂ ಶಿಲ್ಪಾ ಶೆಟ್ಟಿ, ಸುನೀಲ್ ಶೆಟ್ಟಿ ತರ ಒಂದು ಗಂಡು ಒಂದು ಹೆಣ್ಮಗು ಕೊಟ್ಬಿಡು. ಹಂಗಾಗಲ್ಲ ಕಡಿಮೆ, ಮುದ್ದಂತ ಒಂದು ಗಂಡು ಮಗು ಸುಂದರವಾದ ಒಂದು ಹೆಣ್ಣು ಮಗುನ ಕೊಟ್ಬಿಡ್ತೀನಿ. ಮಜಾ ಮಾಡ್ಕೋತಾಗ ಅದೆಲ್ಲ ನೀನ್ ಹೇಳ್ದಂಗೆಲ್ಲ ಆಗೋದಿಲ್ಲ. ನೀನ್ ಹೇಳ್ದಂಗೆಲ್ಲ ಆಗಲ್ಲ ಅಂದ್ರ ನಿನ್ ಮುಖ ಹೊಡ್ಕೊಂಡಿ ಬೇಡ ಹಂಗೆ ಇದ್ಬಿಡ್ತೀನಿ. ಅಪ್ಪ ಬರೀ ಮುಖನೇ ನೋಡ್ಕೊಳ್ದಂಗೆ ಕೂತ್ಕೊಳ್ಳಂತ ಆಸಾಮಿ ನೀನಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಬಾ ನಮ್ಮ ಅಪ್ಪನ ಆಶೀರ್ವಾದ ತಗೊಳ್ಳೋಣ. ನಾನ್ ನಿನ್ಗೆ ಏನಾದ್ರೂ ಬೇಜಾರ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸೋ. ಲೇಖಾಮೋ ಕಥಾಗಾಲದ ನೆನಪೇದಕ್ಕೆ ನಾನು ಈಗ ಸರ್ವತ್ಯಾಗಿ ಪರಿತ್ಯಾಗಿ ನಿನ್ನಂತ ಪಿಗರ್ ಕಳ್ಕೊಂಡು ನಾನೀಗ ಇಲ್ಲಿರುವುದು ಸರಿ ಇಲ್ಲ. ಮತ್ತೆ ನಾನು ಈಗ ಮಠಕ್ಕೆ ಸೇರ್ಕೋತೀನಿ. ಜೈ ಅಲಕ್ ನಿರಂಜನ್. ಕೆಲಸ ಮಾಡಲ್ಲ ಮತ್ತ ನಮ್ಗೆ ಮನೇಲಿ ಭಾರಿ ಕೆಲಸ ಐತೆ. ನಿನ್ಗೆ ಮನೇಲಿ ಕಿತ್ತಾರಕ್ಕ ಕೆಲಸ ಅದೆಲ್ಲ ನಿಂಗೆ ಅಕ್ಕ. ಸುಡಕ್ಕೆ ಸೌದೆ ಹಾಕ್ಲ ವೇಸ್ಟ್, ದುಡ್ಡು ಹಾಕ್ಲ ವೇಸ್ಟ್ ಮಾಡ್ತೀವಿ. ನಮ್ ಕಾಕೈ ಮಾವನ ಬರೀ ಅನಾಥ ಸವ ಮಾಡ್ಬೇಕು ಅನ್ಕೊಂಡಿದ್ಯೋ ನೋಡ. ಒಳ್ಳೆ ಚಿಂದಂತ ಮಗ್ಳು ಕೊಟ್ಟವನೆ, ಅವನ ಅನಾಥ ಸವ ಮಾಡ್ಬೇಡಕ್ಕಲ್ಲ ಮಾವ. ಖಂಡಿತ ಮಾಡಲಕ್ಕಂದ. ಈ ಡೆಡ್ ಬಾಡಿನ ಇನ್ನೇನ್ ಮಾಡ್ಬೇಕಂತೀಯ? ಮಸಾಲ ತಗೋಬಿಟ್ಟು ಒಂದ್ ಮರದ ಕೆಳಗಡೆ ಒರೆಸ್ಬಿಟ್ಟು ಒಂದ್ ಮಡ್ಕೆಲಿ ನೀರು ಇಟ್ಬಿಟ್ಟು ಶಿವ ಅಂತ ಬಂದ್ಬಿಡ್ತೀವಿ. ಆಮೇಲೆ ಕಾಗೆ, ನರಿ,
ತೋಡ ತಿಂದು ಅತ್ತೆ ಆಗಲಿ ಬಿಡ್ಲಾ. ಹ್ಞೂ ಕಣ ಅಂದನಿ, ಒಳ್ಳೆ ಕೆಲ್ಸ. ಈ ಬದುಕಿದ್ದ ಕಾಲೆಲ್ಲ ಅಳ್ಳಾಡ್ತವೆ. ಬದುಕಿದಾಗಂತೂ ಯಾರಿಗೂ ಉಪಯೋಗ ಆಗ್ಲಿಲ್ಲ, ಸತ್ ಮೇಲಾದ್ರೂ ಪ್ರಾಣಿ ಪಕ್ಷಿಗಳಿಗೆ ಚೆನ್ನಾಗಿ ಉಪಯೋಗ ಆಗ್ಲಿ ಬಿಡು. ದುಡ್ಡು ಖರ್ಚಿಲ್ದಂಗ ಹಂಗೆ ಮಾಡ್ಬಿಡೋಣ ಬಿಡು. ನಮ್ಮಪ್ಪ ದೆವ್ವಾಗಿ ಬಂದ್ಬಿಟ್ಟವನೆ ಕಣೋ. ಆಚೆ ಮನೆ ಸಿಂಗಾರವಂಗು ಮೆಟ್ಕೊಳಕ್ಕೂ ಮುಂಚೆ ನಮ್ಮ ಅಪ್ಪಂಗೆ ಅದೇನೋ ಉದುರಿಸ್ತಾ ಅದು ತಿಥಿ ವಡೆ ಮಾಡಕ್ ಬಿಡ ನಡಿಯೋ. ಅಪ್ಪ ತಿಥಿಗೆ ವಡೆ ಕಜ್ಜಾಯ ಮಾಡಿ ಪೂಜೆ ಮಾಡಿಟ್ಟಿಲ್ಲ ಅಂತ ದೆವ್ವಾಗಿ ಬಂದ್ಬಿಡ. ಅಯ್ಯಯ್ಯೋ ಏನೋ ಮಾಡುದು ಬಿಡಮ್ಮ. ನೆಟ್ಗಲ್ಲೇನ್ ಬಂತು ಮಗಳ, ರಾತ್ರಿನ ಸಿಂಗಾರಿ ಜೊತೆ ಕೂಡವಳೆ ಆಗೋಯ್ತು. ಅಲ್ಲಿ ಕೂಡವಳಿ ಮಾಡ್ಕೊಂಡು ಇಲ್ಲಿ ಬಂದು ಏನ್ ಮಾಡ್ತಾ ಇದೀಯ ನೀನು? ನನಗೆ ಮದುವೆ ಮಾಡ್ದಂತೆ ಆಳೆ ಕೂಡವಳಿ ಬೇರೆ ಮಾಡ್ಬಿಟ್ಟ. ಮಗಳ ಏನಪ್ಪಯ್ಯ ಕಾಮು ಅಂದ ಅಂದೋನಿ ಅಂದೋನಿ ಪಂಚಾಯತಿ ಸೇರಿಸ್ತೀನಿ. ನಡೀರಿ, ನೀವಿಬ್ಬರು ಕರ್ಕೊಂಡೋಗಿ ಪಂಚಾಯತಿಗೆ ಸೇರಿಸಿ. ಅಪ್ಪಯ್ಯ ಹೊಸ್ದಾಗಿ ಮದ್ವೆ ಆಗಿರೋ ಗಂಡು ಹೆಣ್ಣು ಸೋಮ್ನದ್ ರೂಮಿಗೆ ಕಳ್ಸೋದ್ ಬಿಡ್ಬಿಡು, ಪಂಚಾಯತಿಗೆ ಯಾಕೆ ಕಳ್ಸಿಯ? ನಿನ್ ಚಿಕ್ಕ ಬಾಲಿ ಎಂತ ದೊಡ್ಡ ಮಾತೆ. ಇನ್ನೇನು ಮಾವ ಸ್ಪ್ಯಾನರ್ ಹಾಕಿ ಒಳಗೆ ಸಜ್ಜಿಲ್ಲ ತಟ್ಟ ಕೆಲಸ ಐತೆ. ಬರ್ತೀನಿ ಮಾವ. ಏನ ತಟ್ಟೋದು? ಹಪ್ಳನ ಬಾ ಬಾಕಮ್ಮ ಹೋಗೋಣ. ಬಿಡಪ್ಪಯ್ಯ ಹೋಗ್ಲಿ ಬಿಡ್ಲ. ನಾವು ನೀನು ಸದ್ದಿಲ್ದೆ ಯಾವ್ದಾರು ಮಠಕ್ಕೆ ಹೋಗಿ ಸೇರ್ಕೋ. ಬಸ್ ಸ್ಟ್ಯಾಂಡ್ ನಾನೇ ಕೊಡ್ತೀನಿ. ಲೋ ಬಾಬಾ ಹೋಗಕ್ಕೆ ಒಂದು 10 ರೂಪಾಯಿ ಇದೆ ಕೊಡು ಬಾಬಾ. 10 ರೂಪಾಯಿ ಹೇಳ್ತೀನಿವಾ? ಕೊಡ್ತೀನಿ ನಡಿ. ಸರಿ ಆಯ್ತು ಬಿಡು. ಈ ಸಂಭ್ರಮ ನನ್ನ ಗಂಡ ಅನ್ನೋ ಪ್ರಾಣಿಯ ವಿಶ್ರಾಂತ ಇನ್ನೂ ಕರ್ಕೊಂಡು ಬಂದಿಲ್ಲ. ವೆಲ್ಕಮ್ ವಿಶ್ರಾಂತ್, ವೆಲ್ಕಮ್. ಯಾವ ನೋಡಿದ್ರೆ ಸಂಬಂಧ ಬಳಸಿ ಗರ್ಭಿಣಿಯಾಗಿ ಹಣ ಒಡವೆಯೊಂದಿಗೆ ಎಲ್ಲಿಗೆ ಒಡಗಲು ಹೊಂಚಾಕುತ್ತಿರುವೆ ಚಾರಣೆ. ಸಂತಾನ ಭಾಗ್ಯ ಇಲ್ಲ ಅನ್ನೋದನ್ನ ಮುಚ್ಚಿಟ್ಟು ವಾರದಕ್ಷಿಣೆ ಹಣದ ಆಸೆಗೋಸ್ಕರ ನಾನನ್ನ ಮದುವೆ ಮಾಡ್ಕೊಂಡಿರೋ ನಿನಗೆ ನಾನು ಯಾಕೋ ಗರ್ತಿ ಆಗಿರ್ಬೇಕು? ಹೆಣ್ಣಿನ ಜನ್ಮ ಸಾರ್ಥಕ ಆಗಬೇಕು ಅಂದ್ರೆ ಆ ಹೆಣ್ಣು 10 ಮಕ್ಕಳನ್ನ ಹೆತ್ತು ಹೊತ್ತಾಗ ಮಾತ್ರ. ಮುಚ್ಚೆ ಬೈನ ಹೆಣ್ಣಾದ ಮಾತ್ರಕ್ಕೆ ಮಕ್ಕಳು ಒಡೆಯಲಾಗ್ತಿದ್ರೆ ದತ್ತು ಮಕ್ಕಳ ಪಡೆದು ಪತಿಗೆ ತಕ್ಕ ಸತಿಯಾಗಿ ಎಷ್ಟು ಜನ ಹೆಣ್ಮಕ್ಳಿಲ್ಲ ಈ ಸಮಾಜದಲ್ಲಿ. ಮಕ್ಕಳ ಹಂಬಲದಲ್ಲಿ ಮಗನಿಗೆ ಸಮಾನವಾದ ನನ್ನ ತಮ್ಮನೇ ಆಧಾರಕ್ಕೆ ಕರೆಯುವ ನೀನು ಒಂದಣ್ಣ. ನೋ, ನಾನು ಎತ್ತ ತಂದೇನು ಆಧಾರಕ್ಕೆ ಹೋಗ್ಬೇಕು ಅಂದ್ರೆ ನೀವು ಹೆಣ್ಣಲ್ಲ. ಹೇಳು ಹಾನಿನ ಪ್ರಿಯಕರ ಯಾರು ಹೇಳ? ನನ್ ಪ್ರಿಯಕರ ಯಾರಾದ್ರೆ ನಿನಗೇನು? ಅದನ್ನ ಕೇಳೋದಿಕ್ಕೆ
ಹೂ ಆರ್ ಯು ಮ್ಯಾನ್? ನೀನ್ ಯಾರೋ? ನಾನು ಯಾರ? ನಾನು ನಿನ್ ಕಟ್ಕೊಂಡ್ ಕಂಡ ಕಡೆ. ನೀನು ಮಹಾಪತಿವ್ರಂತೆ ತಿಳಿದು ಚಿನ್ನದ ತಮ್ಮನ ಮನೆಯಿಂದ ಹೊರ ಹಾಕಿದ್ನಲ್ಲ. ಇಲ್ಲ, ನಾ ಇನ್ನು ಹೇಳಿ ಆಗಲ್ಲ. ನೀನು ಬೀದಿ ನಾಯಿ ಕಡೆ. ಏನಂದೆ? ಬೀದಿ ನಾಯಿ? ಕಂಪ್ನಿ ಲಾಸ್ ಅಲ್ಲಿದ್ದು ಬೆಗ್ಗರ್ ತರ ಬಂದು ಬೇಡ್ಕೊಂಡಾಗ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟಿದೆ ಕಣೋ. ಅದರಿಂದಾನೇ ನೀನು ಕಂಪ್ನಿ ಮುಂದೆ ಬಂದಿದ್ದು. ಲೋಕ್, ನೀನು ಹಾಕಿರೋ ಬಟ್ಟೆ, ವಾಚು, ಚಪ್ಪಲಿ, ಉಂಗ್ರ ಪ್ರತಿ ಒಂದು ನಾನು ಹಾಕಿರೋ ಭಿಕ್ಷೆ ಕಣೋ. ಯಾರು ಯಾರೋ ಬೀದಿ ನಾಯಿ? ನೀನು ಕಣ ಬೀದಿ ನಾಯಿ, ಕೊಲೆಗಾರ. ಹೌದು, ನಾನೇ ಕೊಲೆಗಾರ. ನಿನ್ನನ್ನು ವರದಕ್ಷಿಣೆಗೆ ಆಸೆ ಪಟ್ಟು ನಾ ಕೊಲೆಗಾರನಾದೆ. ಎಸ್, ಇಷ್ಟೆಲ್ಲ ಬಗಳುವ ನೀನು ಹತ್ತಿ ಸಾಕ್ಷಿಯಾಗಿ ನಾ ಕಟ್ಟಿರೋ ತಾಳಿಯನ್ನು ಕಿತ್ಕೊಡಕ್ಕ ಬಂದಿದೆ. ನಿನಗೆ ಮಕ್ಕಳು ಕೊಡೋ ಯೋಗ್ಯತೆನೇ ಇಲ್ಲ ಅಂದಮೇಲೆ ನೀನ್ ಕಟ್ಟಿರೋ ತಾಳಿ ಯಾವಳಿಗೆ ಬೇಕು? ತಪ್ಪು ಸಂಭ್ರಮ್, ತಪ್ಪು. ಬಾ ಸಂಭ್ರಮ್, ಬಾ. ಈ ರಾಕ್ಷಸಿ ಕಟ್ಟಿರುವ ತಾಳಿಯನ್ನು ಕಿತ್ಕೊಟ್ಟು ತನ್ನ ಪ್ರಿಯಕರ ಜೊತೆ ಓಡಿ ಹೋಗಲು ಸಿದ್ಧವಾಗಿದ್ದಾಳೆ. ಈ ಹಾಲದಕ್ಕಿಯನ್ನು ಕೊಂದು ನಾನು ಜೈಲಿಗೆ ಹೋಗ್ತೀನಿ. ಎಲ್ಲ ನಯವಂಚಕ್ಕೆ ನನ್ನ ಎತ್ತ ತಂದೆ ಕೊಂದ ನೀನು ಬದುಕಿರಬಾರ್ದು. ತಪ್ಪು. ನೀನು ಇವಳು ತಾಳಿ ಕಿತ್ಕೊಂಡ ಮೇಲೆ ಇವಳನ್ನ ಕೊಲ್ಲುವ ಅಧಿಕಾರನೇ ಕಳ್ಕೊಂಡೆ. ನೀನ ತೆಲಗಿಲಿ ಗಡ್ಡಿ ಏನು? ಈ ವಿಷಕನ್ಯೆ ಮಾಡಿರೋ ದ್ರೋಹಕ್ಕೆ ಸತ್ತನೇ ಸಮಾಪ್ತಿ. ನಿನ್ನ ಏನಂದೆ? ನನ್ನನ್ನ ಏಕವಚನ ಮಾತಾಡಿಸೋ ಮಟ್ಟಕ್ಕೆ ಬಂದೇನೋ? ನೀನ್ ತಡಿಯಕ್ಕೆ ಇವಳಿಗೂ ನಿಂಗೂ ಏನೋ ಸಂಬಂಧ? ನೀನು ಪರಮ ಪಾಪೆ. ಎಸ್, ನೀನು ಪರಮ ಪಾಪೆ. ನಾನು ಜಯಂತನೆಂಬ ನಾಗರವನ ಸೈತಾನ್ ಸಂಭ್ರಮ್. ಈಕೆನೆ ಕಣೋ ನನ್ನ ಪ್ರಿಯತಮೆ. ಈಕೆ ತಲೆ ಕೆಡಿಸ್ತಾ ಕೂತಂದ್ರೆ ನೀನು. ಯಾಕೆ ನಂಬಕ್ಕಾಗ್ತಿಲ್ವಾ? ಹೇಗಿದೆ ಈ ನಾಗಲಕ್ಷ್ಮಿಯ ಚಾಣಾಕ್ಷತನ ಏನು ಅಂತ? ನೀನು ರಂಗೋಲಿಯ ಕೆಳಗೆ ನುಸುಳಿ ಆಟ ಆಡಿದ್ರೆ ನಾನು ಅದೇ ರಂಗೋಲಿ ಒಳಗೆ ಇಟ್ಕೊಂಡು ಹೇಗೆ ಆಟ ಆಡ್ದೆ ಅಂತ ನೋಡ್ದೆ ಅಲ್ಲ? ಎಲ್ಲ ಆದ್ರೆ ನಿನ್ನನ್ನು ಇನ್ಸೂರೆನ್ಸ್ ಹಣಕ್ಕಾಗಿ ಗೀತಳನ್ನ ಕೊಂದು ನನ್ನ ಮಿತ್ರನ ಗಲ್ಲಿಗೇರಿಸಿ ನೀನು ಕುಬೇರನಾಗಿದೆಯಲ್ಲ. ಬಟ್ ನಿನಗೆ ಸಂತಾನ ಇಲ್ಲದ ರಹಸ್ಯ ನನಗೆ ಪುಷ್ಟಿಯಾಗೆ ಈ ನಾಗಲಕ್ಷ್ಮಣನ ಸೇರಿ ನಿನ್ನ ಸಂಸಾರ ನುಚ್ಚು ಮಾಡಿ ನಿನ್ನ ಕಂಪನಿಯನ್ನು ದಿವಾಳಿ ಎಣಿಸಿದ್ದೆ ನಾನು ಕಣ. ಅಯ್ಯೋ ಪಾಪಿ, ದಿಕ್ಕಿಲ್ದಲ್ಲ ನಿನ್ಗೆ ಕೆಲಸ ಕೊಟ್ಟಿದ್ದಕ್ಕೆ ಬೆನ್ನಿಂದನೇ ಸೇಡಿನ ಕೊಳ್ಳಿಟ್ಟೇನು? ಎಸ್ ಎಸ್, ಇದೇ ಸ್ಮಶಾನದಲ್ಲಿ ತಾನೆ ನನ್ನ ಸ್ನೇಹಿತ ಜಯಂತನ ಗಲ್ಲಿಗೇರಿಸಿದ ಎಳೆ ಸುಟ್ಟಿದ್ದು. ನನ್ನ ಜಯಂತನಿಗೆ ಇದೇ ಸ್ಮಶಾನದಲ್ಲಿ ನಿನ್ನ ಕೊಲ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಕಣ, ಮಾತು ಕೊಟ್ಟಿದ್ದೀನಿ. ನಾಗಲಕ್ಷ್ಮಿ ಏನ್ ನೋಡ್ತಾ ಇದೀಯಾ? ತಗೊಂಬತ್ನ
ಕಟ್ಟಿದ್ರು ಕತ್ನ ಕೊಲ್ಲು ಲಕ್ಷ್ಮಿ ಕೊಲ್ಲು ಅವನನ್ನ ಕೊಂದು ಇವನನ್ನ ಕೊಂದು ನಿನ್ನ ಸಂತನ ಬಗ್ಗೆನೋ ಉಳಿಸ್ಕೋ. ಏ ತಗೋ ನಿನ್ನಂತ ಪಾಪಿ ಎತ್ತಿನ ಕತ್ನ ಈ ಭೂಮಿ ಮೇಲೆ ಬದುಕಿರ್ಬಾರ್ದು ಕಣ. ನೀನೇನಾದ್ರೂ ಬದುಕಿದ್ರೆ ನಮಗೆ ಮುಳುವಾಗ ಹೋಗ್ತೀಯ. ಯೋ ಬೇಡ 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 ಲಕ್ಷ್ಮಿ ಸಂಭ್ರಮ್, ನಿನ್ನ ಸೇಡಿನ ಕಿಡಿ ಇವತ್ತಿಗೆ ಆಡ್ತು. ಈ ವಿಶ್ರಾಂತ್ ಕತೆ ಮುಗೀತು. ಬಾ, ನಾವಿಬ್ರು ಎಲ್ಲಾರು ದೂರ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ನೆಮ್ಮದಿಯಾಗಿ ಬದುಕೋಣ. ಸಂಸಾರ ಸಂಸಾರ ನಾಗಲಕ್ಷ್ಮಿ, ನಿನಗೆ ಸೌಂದರ್ಯ ರಾಶಿ, ಮಕ್ಕಳ ರಾಶಿ, ರಸಿಕರ ರಾಶಿ ಇದೆ ಅನ್ಕೊಂಡಿದ್ದೆ. ಬಟ್ ನಿನಗೆ ಸಿಂಹ ರಾಶಿನಿದೆ ಕಣ. ಅವತ್ ನನ್ನ ಮಿತ್ರ ಕೋಟಿನ ಕಟ್ಕಟ್ಟಲ್ಲಿ ನಿಂತು ನನ್ನ ತಂಗಿನ ನಾನು ಕೊಂದಿಲ್ಲ. ಅಯ್ಯೋ, ನನ್ನ ತಂಗಿನ ನಾನು ಕೊಂದಿಲ್ಲ ಅಂತ ಸಾರಿ ಸಾರಿ ಹೇಳುವಾಗ ನೀನು ಸುಳ್ಳು ಸಾಕ್ಷಿ ಹೇಳಿದೆ ಅಲ್ಲ. ನೀನೇ ಕಡೆ ನನ್ನ ಯಾಕೆ ಬೇಟೆ. ನೋಡು, ನಾನು ನಿನ್ಗೆ ಅವತ್ತು ಹೇಳಿದ್ದೀನಿ, ನಾನು ವಿಶ್ರಾಂತ ಮೋಸದ ಪ್ರೀತಿ, ಆ ಮೋಹದೊಳಗೆ ಬಲಿ ಆದೆ. ಅದಕ್ಕೋಸ್ಕರ ಸುಳ್ಳು ಸಾಕ್ಷಿ ಹೇಳಿದ್ದೀನಿ ಅಂತ. ದಯವಿಟ್ಟು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ, ಕ್ಷಮಿಸ್ಬೇಡ. ಇವಾಗ ನಾವಿಬ್ರು ಎಲ್ಲಾರು ದೂರ ಹೋಗಿ ನೆಮ್ಮದಿಯಾಗಿ ಬದುಕೋಣ. ನಾಗಲಕ್ಷ್ಮಿ, ನಾಗಲಕ್ಷ್ಮಿ, ನೀನ್ ನನ್ನೊಡನೆ ಸಂಸಾರ ಮಾಡುವ ಬರ್ತೀಯ? ನೀನ್ ಸಾಯ ತನಕ ಸಂತಾನ ಬೇಕೆನ್ನುವ ಆದಲಕ್ಕಿ ನೀನು ನೀನು ಸಂಸಾರದ ಲಾಯಕ ದೇಂಡಲ್ಲ. ನಾಗಲಕ್ಷ್ಮಿ, ನೀನು ಸಂಸಾರಕ್ಕೆ ಲಾಯಕವಾದ ಹೆಣ್ಣು ಅಂದ್ರ ಆ ಅಮರ ನೀಡ್ತೆ ಆರ್ತೆ. ಅವಳ ಕಡೆ ಭೂಮಿ ತೂಕದ ಹೆಣ್ಣು ಅಂದ್ರ ನೀ ಸತ್ರ ನನ್ನ ಮಿತ್ರನಿಗೆ ಚಿರಶಾಂತಿ ಚಿರಶಾಂತಿ. ಪ್ಲೀಸ್ ಅರ್ಥ ಮಾಡ್ಕೊ, ನಾನು ಮಾತ್ರ ಸಾಯಲ್ಲ, ಕಾಯ್ಕೊಂಡಿದ್ದೇನೆ. ನೋಡು, ನನ್ನ ಗರ್ಭದಲ್ಲಿ ನಿನ್ ಸಂತಾನ ಸಾಯಲೇಬೇಕು, ಇಲ್ಲ ಸಾಯಲೇಬೇಕು. ನೀನ್ ಸತ್ರ ನನ್ನ ಜೈಂದ್ರ ಪ್ರಾಣಕ್ಕೆ ಚಿರಶಾಂತಿ. ಎಸ್ ನಾನೇ ಚಾತ ಸಹಿತ ನಿನ್ನ ಮಾತ ನಿನ್ನ ತಂಗಿ ಕೊಂದವ್ರನ್ನ ನೋಡ ನೀನಿಲ್ದೆ ನಾನು ಒಂಟಿಯಾಗಿ ಹೇಗೆ ಬದುಕಿರ್ಲೆ.
ಹೇಗ್ ಬರ್ತಿರ್ಲಿ ಜಯ, ನಾನು ಹೇಗ್ ಬರ್ತಿರ್ಲಿ? ಏ ಜಯ, ನಾನು ನಿನ್ನೆಲ್ಲ ಬಂದ್ಬಿಡ್ತೀನಿ ಕಣ, ನಾನು ನಿನ್ನೆಲ್ಲ ಬರ್ತಾ ಇದ್ದೀನಿ ಜಯ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ಅಕ್ಕ, ದೇವರು ಬಲು ದೊಡ್ಡವನು. ಆ ನಮ್ಮ ಅಂದಾನಿ ಕಾಲ ಬೆರೆಸೋ ಕುಟ್ರಿಂದ ನಾವೆಲ್ಲ ಮತ್ತೆ ಒಂದಾದೆವು. ಹೌದು ಗಿರಿಧರ, ನೀನು ಹೇಳಿರೋ ಹಂಗೆ ಈ ಸಂತೋಷ ಸಮಯದಲ್ಲಿ ಮಾವಯ್ಯನು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆರ್ತಿ, ನಮ್ಮ ತಂದೆ ದುಷ್ಟರಿಗೆ ಬಲಿಯಾಗಿರ್ಬೋದು, ಆದ್ರೆ ಅವರು ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಕಣೆ. ಅವರು ನಮ್ಮೊಡನೆ ಇದ್ದಾರೆ. ಹೌದಕ್ಕ, ಅವ್ರ ದೇಹ ಮಣ್ಣಾಗಿದ್ರು ಮನಸ್ಸು ಆತ್ಮ ನಮ್ಮ ಮನೆಯಲ್ಲೇ ಇದೆ. ಆರ್ತಿ, ನಿನ್ನನ್ನ ಕಟ್ಕೊಂಡ ದಿನದಿಂದ ಬರೀ ಕಷ್ಟವನ್ನೇ ಕೊಟ್ಟೆ. ಇನ್ಮೇಲೆ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊಂತೀನಿ ಕಣೆ. ನೋಡಿ ಅಣ್ಣ, ನಿಮಗೆ ಹುಷಾರಾಗಿ ಆಪರೇಷನ್ ಆಗಿ ನೀವು ಗುಣಮುಖರಾದ್ರಲ್ಲ, ಅದಕ್ಕಿಂತ ಸಂತೋಷ ನನಗೆ ಯಾವುದು ಬೇಡ. ಅದೇ ನನಗೆ ಒಂದು ಭಾಗ್ಯ ಸಿಕ್ತಂಗೆ. ಅಕ್ಕ, ನಿಮಗೆ ನರಕ ಯಾತ್ರ ಸೃಷ್ಟಿಸಿದ ದ್ರೋಹಿಗಳಿಗೆಲ್ಲ ತಕ್ಕ ಶಿಕ್ಷೆಗೆ ಗುರಿಯಾದ್ರು ಅಂದ್ಮೇಲೆ ಏನೊಂದು ಕೆಡಕು ಬಯಸೋದು ನಿಮಗೆ. ಆ ಭಗವಂತನ ಕೃಪೆಯಿಂದ ಮಾವನವರಿಗೆ ನನ್ನ ಸ್ನೇಹಿತನ ಪ್ಯಾಕ್ನಲ್ಲಿ ಕೆಲಸ ಸಿಕ್ಕಿದೆ. ಮುಂದಿನ ವಾರವೇ ಕೆಲ್ಸಕ್ಕೆ ಹೋಗ್ಬೇಕು. ಗಿರಿಧರ, ಗಿರಿ, ನೀನು ಹೇಳ್ತಾ ಇರೋದು ನಿಜನೇನೋ? ಹೌದಕ್ಕ, ಮುಂದಿನ ವಾರವೇ ಮಾವನವರು ಕೆಲ್ಸಕ್ಕೆ ಹೋಗ್ಬೇಕು. ಗಿರಿಧರ, ನಾನು ನಿನಗೆ ಹೇಗಪ್ಪ ಕೃತಜ್ಞತೆ ಹೇಳಲಿ? 1000 ರೂಪಾಯಿ ಖರ್ಚು ಮಾಡಿ ನನಗೆ ಆಪರೇಷನ್ ಮಾಡಿಸಿದ್ಯಾ. ನನ್ನ ಜೀವನಕ್ಕೆ ಹೊಸ ಜೀವನ ಕಲ್ಪಿಸ್ಕೊಟ್ಟಿರೋ ನೀನು ನಮ್ಮ ಪಾಲಿಗೆ ದೇವರಪ್ಪ, ದೇವರು. ಮಾವ, ದೇವರು ದೊಡ್ಡವನು. ನೀವು ಈ ನನ್ನ ಉತ್ತಮ ಸ್ಥಿತಿಗೆ ನೀವೇ ಕಾರಣ. ನೋಡ್ರಿ, ಇನ್ನು ಮುಂದೆ ನಾವು ನಿರ್ಗತಿಗಳಲ್ಲ ರೀ. ಇನ್ನು ಮುಂದೆ ನನಗೆ ನನ್ನ ತಮ್ಮ ಇದ್ದಾನೆ, ಎಲ್ಲ ಅವನೇ ನೋಡ್ಕೊಳ್ತಾನೆ. ನೀವು ದಯವಾಗಿ ಕೆಲ್ಸಕ್ಕೆ ಹೋಗಿ ಬನ್ನಿ. ಆಗ್ಲಿ ಆರ್ತಿ, ನೀನು ಇಷ್ಟಂತೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಕ್ಕ, ನೀನು ಭೂಮಿ ತೊಗದ ಹೆಣ್ಣಕ್ಕ, ಭೂಮಿ ತೊಗದ ಹೆಣ್ಣು.